ಹಾಯ್, ವೆಲ್ಕಮ್ ಟು ಫುಡ್ ಫ್ಲೇವರ್ಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಫುಡ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಹ್ಯಾಂಡ್ಮೇಡ್ ಕ್ರಾಫ್ಟ್ನ ಮಾಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನನ್ನ ವಿಡಿಯೋದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಲೈಕ್ ಫುಡ್ ರೆಸಿಪೀಸ್ ವೀಡಿಯೋಸ್ ಜೊತೆಗೆ ಈ ಹ್ಯಾಂಡ್ಮೇಡ್ ಕ್ರಾಫ್ಟ್ ವೀಡಿಯೋಸ್ ಕೂಡ ಬರುತ್ತೆ. ಸೊ ನಿಮಗೆ ಯಾವ ರೀತಿ ಲೈಕ್ ಯಾವುದಾದ್ರೂ ಫುಡ್ ಐಟಮ್ಸ್ ಏನಾದರೂ ಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ಮಾಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ ನಾನು ಮಾಡಿರುವಂತಹ ಹ್ಯಾಂಡ್ಮೇಡ್ ಕ್ರಾಫ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು. ಇದೇ ನೋಡಿ ನಾನು ಮಾಡಿರುವಂತಹ ಹ್ಯಾಂಡ್ಮೇಡ್ ಕ್ರಾಫ್ಟ್. ಸೊ ಇದು ಗ್ರಾನಿ ಸ್ಕ್ವೇರ್ ಟೊಟೊ ಬ್ಯಾಗ್ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಇಂಗ್ಲೀಷಲ್ಲಿ ಕ್ರೋಶೆಟ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಕ್ರೋಶೆ ಅಂತ ಹೇಳಿ ಕರೀತಾರೆ. ಸೊ ನಾನು ಆ ಕ್ರೋಶೆ ಮತ್ತು ಉಲ್ಲನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಬ್ಯಾಗ್ನ ಮಾಡಿದ್ದೀನಿ. ಇದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಫ್ರೀ, ಯಾವುದೇ ಪ್ಲಾಸ್ಟಿಕ್ ಐಟಮ್ಸ್ನ ಇದರಲ್ಲಿ ಯೂಸ್ ಮಾಡಲ್ಲ. ಆ್ಯಂಡ್ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಇದು. ಮತ್ತು ಕ್ಯಾರಿ ಮಾಡಲಿಕ್ಕೆ ಕೂಡ ತುಂಬ ಲೈಟ್ ವೆಯ್ಟು ಮತ್ತು ಲುಕ್ ವೈಸ್ ಕೂಡ ಸಖತ್ತಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಇದ್ರ ಜೊತೆ ಇನ್ನೂ ಏನು ಕ್ಯಾರಿ ಮಾಡ್ಬೋದು ಅಂದರೆ ಮೊಬೈಲ್ ಅಥವಾ ಸ್ಪೆಕ್ಸ್ ಮತ್ತು ಮೇಕಪ್ ಐಟಮ್ಸು, ವಾಟರ್ ಬಾಟಲು, ಜೊತೆಗೆ ಛತ್ರಿ, ಈ ಥರ ಪ್ರಾಡಕ್ಟ್ಸ್ನ ಇದರಲ್ಲಿ ಕ್ಯಾರಿ ಮಾಡ್ಬೋದು. ಸೊ ನಾನಿಲ್ಲಿ 13 ಸ್ಕ್ವೇರ್ ಮಾತ್ರ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಬ್ಯಾಗ್ನ ಮಾಡಿದ್ದೀನಿ. ಸ್ವಲ್ಪ ಇನ್ನೂ ದೊಡ್ಡದೇನಾದರೂ ಬೇಕು ಅಂದರೆ ಇನ್ನು ಜಾಸ್ತಿ ಸ್ಕ್ವೇರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಬ್ಯಾಗ್ನ ಮಾಡ್ಬೋದು. ನಾನು ಈ ಬ್ಯಾಗ್ ಮಾಡಲಿಕ್ಕೆ ಆಲ್ಮೋಸ್ಟ್ 1 ವೀಕ್ ತೊಗೊಂಡಿದ್ದೀನಿ ನನ್ನ 9 to 5 ಜಾಬ್ ಜೊತೆಗೆ. ಸೊ ಇದನ್ನು ಮಾಡಲಿಕ್ಕೆ ನಾನು 1 ವೀಕ್ ತೊಗೊಂಡೆ. ಅದ್ರ ಜೊತೆ ನೋಡಿ ತುಂಬ ಲೈಟ್ ವೆಯ್ಟ್ ಇರುತ್ತೆ. ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಸುಮಾರಷ್ಟು ಬ್ಯಾಗುಗಳು ಸಿಗಲ್ಲ ಅಂತಲ್ಲ. ಸೊ ಅದರಲ್ಲಿ ಹೇಗೆ ಅಂದರೆ ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಅದರಿಂದ ಸ್ವಲ್ಪ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಈ ಥರ ಪ್ರಾಡಕ್ಟ್ಸ್ನ ಸಪೋರ್ಟ್ ಮಾಡೋದ್ರಿಂದ ಪ್ಲಾಸ್ಟಿಕ್ ಯೂಸೇಜ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಬನ್ನಿ ನಾನು ಈ ಪ್ರಾಡಕ್ಟ್ ಮಾಡಲಿಕ್ಕೆ ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ನೋಡಿ, ಇಲ್ಲಿ ನಾನು 2 ಥರದ್ದು ಉಲ್ಲನ್ನು ತೊಗೊಂಡಿದ್ದೆ, ರೆಡ್ ಕಲರು ಮತ್ತು ಲೈಟ್ ಬ್ಲೂ ಕಲರು. ಇದು ಬಂದುಬಿಟ್ಟು 200 ಗ್ರಾಮ್ಸ್ ಇದೆ. ಸೊ ಇದು ಕಂಪ್ಲೀಟ್ 200 ಗ್ರಾಮ್ಸ್ ಬೇಕಾಯಿತು ಆ ಬ್ಯಾಗ್ ಮಾಡಲಿಕ್ಕೆ. ಇದು 125 ಗ್ರಾಮ್ಸ್ ಆದರೆ ಸಾಕಷ್ಟೆ. ಸೊ ಸ್ಟಾರ್ಟ್ ಮಾಡಿದ್ದು ವಿತ್ ದಿಸ್ ಸ್ಮಾಲ್ ಫ್ಲವರು. ನೋಡಿ, ಒಂದು ಫ್ಲವರಿಂದ ಸ್ಟಾರ್ಟ್ ಮಾಡಿದೆ. ನೋಡಿ ಈ ಥರ ಸ್ಕ್ವೇರ್ ಮಾಡಿದ್ದೀನಿ. ನೆಕ್ಸ್ಟು ಈ ಥರ 13 ಸ್ಕ್ವೇರ್ಸ್ನ ಮಾಡಿಕೊಂಡು ಸೊ ಆ ಎಲ್ಲ 13 ಸ್ಕ್ವೇರ್ಸ್ನು ಜಾಯಿನ್ ಮಾಡ್ತಾ ಹೋದಾಗ ಆ ಬ್ಯಾಗ್ ರೆಡಿ ಆಯಿತು. ಸೊ ನೋಡಿ, ಈ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಆಮೇಲೆ ಈ ಬ್ಯಾಗ್ನ ಕೂಡ ನಾನು ಸೇಲ್ ಮಾಡ್ತೀನಿ. ಯಾರಿಗಾದರೂ ಬೇಕು ಅಂದರೆ ನಾನು ಕಮೆಂಟ್ಸಲ್ಲಿ ತಿಳಿಸಿ, ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಹೇಳ್ತೀನಿ. ಅದ್ರ ಜೊತೆ ಆರ್ಡರ್ ಕೂಡ ತೊಗೊಳ್ತೀನಿ. ಇನ್ ಕೇಸ್ ಏನಾದರೂ ಬೇರೆ ಕಾಂಬಿನೇಷನಲ್ಲಿ ಇದೇ ಪ್ಯಾಟ್ರನ್ ಬ್ಯಾಗ್ ಬೇಕು ಅಂದರೆ ನಾನು ಅದನ್ನು ಒಂದಷ್ಟು ಟೈಮ್ ತೊಗೊಂಡು ಆರ್ಡರ್ನ ರೆಡಿ ಮಾಡಿ ಕೊಡ್ತೀನಿ. ಸೊ ಆದಷ್ಟು ಈ ಥರ ಪ್ರಾಡಕ್ಟ್ಸ್ನ ಸಪೋರ್ಟ್ ಮಾಡಿ. ಮತ್ತು ಈ ಹ್ಯಾಂಡ್ಮೇಡ್ ಕ್ರಾಫ್ಟ್ಸ್ನ ಕೂಡ ನಾನು ಸೇಲ್ ಮಾಡ್ತೀನಿ. ಆಲ್ರೆಡಿ ಹೇಳಿದ್ದೀನಿ, ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಏನಾದರೂ ಪ್ರಾಡಕ್ಟ್ ಬೇಕು ಅಥವಾ ಬೇರೆ ಕಲರ್ ಕಾಂಬಿನೇಷನಲ್ಲಿ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ನಾನು ಅದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಮತ್ತು ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಶೇರ್, ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಆಹಾರ ಸೇವನೆ ಯಾವಾಗಲೂ ನಿಧಾನವಾಗಿ ಮಿತಿಯಾಗಿ ಇರಲಿ. ಥ್ಯಾಂಕ್ ಯು.